ಜಗತ್ತಿಗೆ ಮತ್ತೆ ಮಹಾ ಬಡತನ ಬರುತ್ತೆ ಎಂದ ಪ್ರಧಾನಿ. ಕಟು ಎಚ್ಚರಿಕೆಯ ಸಂದೇಶ ನೀಡಿದ ಪ್ರಧಾನಿ ಮೋದಿ. ಜಗತ್ತಿಗೆ ಮತ್ತೆ ಮಹಾ ಬಡತನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು. ಕಟು ಎಚ್ಚರಿಕೆಯ ಸಂದೇಶ ನೀಡಿದ ಪ್ರಧಾನಿ ಮೋದಿ. ಜಗತ್ತಿನ ಮುಂದೆ ಆಪತ್ತುಗಳ ದಶಕ ಎಂದು ಮೋದಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ವಿಶ್ವದ ಜೊತೆ ಭಾರತಕ್ಕೂ ಅಪ್ಪಳಿಸಲಿದೆ ಮಹಾ ಬಡತನ. ಮೊನ್ನೆ ಮಿತವ್ಯಯದಲ್ಲಿ ದೇಶದ ಹಿತ ಎಂದಿದ್ದ ನಮೋ. ಚಿನ್ನ ಹಾಗೂ ತೈಲದ ಮಿತ ಬೆಳಕೆ ಮಂತ್ರ ಜಪಿಸಿದ್ದ ಪಿಎಂ. ಪ್ರಧಾನಿ ಮೋದಿಯವರ ಮಂತ್ರಕ್ಕೆ ದೇಶವೇ ತಲೆದೂಗಿಸಿತ್ತು. ಆದರೆ ಇದೀಗ ಮೋದಿಯಿಂದ ಮತ್ತೊಂದು ಚೂಮಂತರ್. ಮುಂದೆ ಮತ್ತೆ ಜಗತ್ತಿಗೆ ಗೊಂದೊದಗಲಿದೆ ಮಹಾ ಬಡತನ. ನಿರಂತರ ಯುದ್ಧ, ದಶಕಗಳ ಅಭಿವೃದ್ಧಿ ನೆಲಸಮ ಖಚಿತ. ನೆದರ್ಲ್ಯಾಂಡ್ನಲ್ಲಿ ಪ್ರಧಾನಿ ಮೋದಿ ಜಾಗೃತಿ ಸಂದೇಶವನ್ನ ಕೊಟ್ಟಿದ್ದಾರೆ. ಮೊದಲು ಕೊರೋನಾ ಹಾಗೂ ನಂತರ ಯುದ್ಧದಿಂದ ಜಗತ್ತು ಜರ್ಜರಿತಾ ಇದೆ. ಈಗ ದೇಶದ ಜನರಿಗೆ ಇಂಧನ ಬಿಕ್ಕಟ್ಟು ಇದೆ ಎಂದ ಪ್ರಧಾನಿ. ಈ ದಶಕವು ಜಗತ್ತಿಗೆ ಬಿಕ್ಕಟ್ಟಿನ ದಶಕವಾಗುತ್ತಿದೆ ಎಂದ ಪಿಎಂ. ಈ ಪರಿಸ್ಥಿತಿ ಸ್ವಂತವಾಗಿ ಬದಲಾಗದಿದ್ರೆ ನಾಶ ಕಟ್ಟಿಟ್ಟ ಬುತ್ತಿ. ಜನಸಂಖ್ಯೆಯ ಒಂದು ದೊಡ್ಡ ಭಾಗ ಮತ್ತೆ ಬಡತನದ ಬಲೆಗೆ. ನೆದರ್ಲ್ಯಾಂಡ್ನಲ್ಲಿ ಪ್ರಧಾನಿ ಮೋದಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಗತ್ತಿಗೆ ಮತ್ತೆ ಮಹಾ ಬಡತನ. ನೋಡಿ, ನಾವಿಲ್ಲಿ ₹1 ಹೆಚ್ಚಾಯಿತು, ₹3 ಹೆಚ್ಚಾಯಿತು, ₹3 ಆಯಿತು, ಪೆಟ್ರೋಲ್ ಡೀಸೆಲ್ ದರದಲ್ಲಿ ₹3 ಹೆಚ್ಚಳ ಆಯಿತು ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಈಗ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ನಮ್ಮ ದೇಶಕ್ಕೆ ಹಲವಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಚಿನ್ನದ ವಿಚಾರದಲ್ಲಿ ಮಾತಾಡೋಣ, ತೈಲದ ವಿಚಾರದಲ್ಲೇ ಮಾತಾಡೋಣ. ಇಲ್ಲಿ ನಾವು ₹3 ಹೆಚ್ಚಾಯಿತು ಅಂತೆಲ್ಲ ನಾವು ಹೇಳ್ತಿದ್ದೀವಿ. ಒಂದು ದೇಶದ ಇನ್ನೊಂದು ದೇಶಕ್ಕೆ, ನಮ್ಮ ದೇಶಕ್ಕೆ ನಾವು ತರಿಸ್ಕೊಳ್ಬೇಕು ಅಂತಂದಾಗ ಅಲ್ಲಿ ಇನ್ನೂ ಎಷ್ಟು ದುಬಾರಿ ಆಗಿರ್ಬೋದು. ಎಲ್ಲವನ್ನ ಸಹಿತ ನಿಭಾಯಿಸಬೇಕಾದಂಥ ಪರಿಸ್ಥಿತಿ ಸದ್ಯಕ್ಕೆ ಇರುವಂಥದ್ದು. ದೇಶ ಮಹಾ ಬಡತನದತ್ತ ಮತ್ತೆ ಹೋಗುವಂಥ ಚಾನ್ಸಸ್ ಹೆಚ್ಚಾಗಿದೆ. ದಶಕಗಳ ಕಾಲ ಅಂದರೆ 10 ವರ್ಷ, ಒಂದು ದಶಕ ಅಂತ ಅಂದರೆ 10 ವರ್ಷದವರೆಗೆ ದೇಶದ ಪರಿಸ್ಥಿತಿ ಈ ರೀತಿಯಾಗಿ ಹೋಗುವಂಥ ಚಾನ್ಸಸ್ ಹೆಚ್ಚಾಗಿದೆ. ಅದು ಸ್ವಂತವಾಗಿ ಬದಲಾಗಬೇಕು ಅಂತ ಅಂದರೆ ನಮ್ಮ ಒಂದು ಖರ್ಚು ವೆಚ್ಚಗಳಲ್ಲಿ ಬದಲಾವಣೆ ಆಗಬೇಕು. ಈಗ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿಯವರು ನಮಗೆ ಒಂದಿಷ್ಟು ಸಲಹೆಯನ್ನು ಕೊಟ್ಟರು. ಸಾಧ್ಯ ಆದರೆ ಮೆಟ್ರೋ ನಿಯರ್ ಇದ್ದರೆ ಮೆಟ್ರೋದಲ್ಲಿ ಓಡಾಡಿ, ಬಸ್ಗಳು ಆದಷ್ಟು ಸರ್ಕಾರಿಯ ವಾಹನಗಳನ್ನು ಬಳಸೋದಕ್ಕೆ ಮುಂದಾಗಿ. ಅಂದರೆ ಈಗ ಬಸ್ಗಳ ಒಂದು ಸಾಗಾಟ ಇರ್ಬೋದು, ಮೆಟ್ರೋಲ್ಗಳ ಸಂಚಾರ ಇರ್ಬೋದು. ಇನ್ನು ಅದ್ರ ಜೊತೆಗೆ ಒಂದು ಮನೆಯಲ್ಲಿ ಒಂದು 3-4 ವೆಹಿಕಲ್ ಇದ್ದರೆ ಅದರಲ್ಲಿ ಒಂದು ವೆಹಿಕಲನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿ. ಅಂದರೆ ಅವಶ್ಯಕತೆ ಎಷ್ಟಿದೆಯೋ ಅದನ್ನು ಮಾಡಿ. ಇದರಿಂದ ಎಲ್ಲರೂ ಕೂಡ ಮಿತವ್ಯಯವಾಗಿ ಬಳಸೋದ್ರಿಂದ ಇಡೀ ದೇಶಕ್ಕೆ ನಾವು ಒಂದು ರೀತಿಯಾಗಿ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಹೇಳಿದರು. ಬಟ್ ಇದೀಗ ದಶಕಗಳ ಕಾಲ ಮಹಾ ಬಡತನದಲ್ಲಿ ಬೀಳುವಂಥ ಚಾನ್ಸಸ್ ಹೆಚ್ಚಾಗಿದೆ ದೇಶ ಅಂತ ಅಂದಾಗ, ಇಡೀ ಜಾಗತಿಕವಾಗಿ ಅಂದಾಗ ನಮ್ಮ ಭಾರತ ದೇಶವೂ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ಸ್ವಂತ ಬದಲಾವಣೆಗಳು ಆಗಬೇಕು, ಮಿತವ್ಯಯ ಬಳಕೆ ಆಗಬೇಕು, ಜನ ಬದಲಾಗಬೇಕು. ಇದನ್ನು ಎಲ್ಲರೂ ಕೂಡ ಶಕ್ತಿಯುತವಾಗಿ ಎದುರಿಸಬೇಕಾಗಿದೆ. ಈ ಸಿಚುವೇಶನನ್ನು ನಾವು ಏನು ಬೇಕಾದರೂ, ಈಗ ವಿರೋಧವಾಗಿ ಏನು ಬೇಕಾದರೂ ಮಾತನಾಡ್ಬೋದು. ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ನಮ್ಮ ದೇಶ ಈಗ ಅಷ್ಟು ಶ್ರೀಮಂತ ದೇಶ ಆಗಿದೆ, ಇಷ್ಟು ಶ್ರೀಮಂತ ದೇಶ ಆಗಿದೆ, ಇಷ್ಟೆಲ್ಲ ಆರ್ಥಿಕವಾಗಿ ಮುಂದುಗ್ಗಿದೆ ಅಂತ. ಬಟ್ ಯಾಕೆ ಈಗ ಹೇಳ್ತಾ ಇದ್ದಾರೆ? ಈಗ ಯುದ್ಧ ಶುರುವಾಗಿ ಒಂದು 3-4 ತಿಂಗಳಾಯಿತು. ಇದರಲ್ಲೇ ಈ ಒಂದು ಮಾತನ್ನು ಆಡ್ತಿರೋದು ಯಾಕೆ? 3-4 ತಿಂಗಳಲ್ಲಿ ನಮ್ಮ ದೇಶದ ಆರ್ಥಿಕತೆ ಕುಸಿದ್ಬಿಡ್ತಾ ಅಂತ. ಈಗಿನಿಂದ ಮಿತವ್ಯಯವಾಗಿ ಹೋದರೆ ಇನ್ನು ಮುಂದೆ ದೊಡ್ಡ ಮಟ್ಟದ ಒಂದು ಕಷ್ಟಗಳನ್ನು ನಾವು ಎದುರಿಸುವಂಥ ಶಕ್ತಿ ಸಿಗುತ್ತೆ ಅಂತ. ಈಗಿಂದ ನಾವು ಶುರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬರುವಂಥ ಸಿಚುವೇಶನ್ಸ್ಗಳನ್ನು ಫೇಸ್ ಮಾಡ್ಬೋದು. ಈಗಿನಿಂದ ಇದನ್ನು ಫಾಲೋ ಮಾಡಲಿ ಅನ್ನುವಂಥದ್ದು ಪ್ರಧಾನಿಯವರ ಕಳಕಳಿ.